ಅಯ್ಯೋ ಭಗವಂತ, ಇನ್ನು ಪ್ರಪಂಚದಲ್ಲಿ ಎಂತೆಂಥ ಜನ ಅವರಪ್ಪ. ಇಲ್ಲೇ ಯಾಕೆ ಹಿಂಗೆ ಅನ್ಕೊಂಬರ್ತಿದ್ಯಲ್ಲೇ? ಏನಾಯ್ತು ಅಂತದ್ದು? ಅಲ್ಲ ಕಣಜ, ನೀನು ರಾತ್ರಿ ಎಲ್ಲ ನಾವು ಮಾತಾಡೋದ್ವಲ್ಲ, ನೀನು ಕೇಳಿಸ್ಕೊಳ್ಳಿಲ್ವ ಏನೂ? ಇಲ್ಲಮ್ಮ, ನಾನೇನು ಕೇಳಿಸ್ಕೊಳ್ಳಿಲ್ಲ. ನನಗೆ ನಿದ್ದೆ ಬಂದ್ಬಿಡ್ತು, ನಾನು ಮಲ್ಕೊಂಬಿಟ್ಟೆ. ಏನೇ ಅಂತ ವಿಚಾರ? ಯಾರಿಗೇನೈತೆ? ಅದೇ ಕಣಜ, ಒಂದ್ಸಲ ಈ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ಕೊಲೆ ಮಾಡಿ ಸಾಯಿಸ್ಬಿಟ್ಟವ್ರೆ ಅಂತ ಟಿ ವಿನಾಗೆಲ್ಲ ಬಂದಿರಲಿಲ್ವಾ? ಆ ಹುಡುಗಿನ ಸಾಯಿಸಿರೋದು ಇವಾಗ ಯಾರೋ ಬೇರೆಯವ್ರಂತೆ. ಅದೇ ಊರಿನವ್ರಂತೆ, ಯಾರೋ ದೊಡ್ಡ ಮನುಷ್ಯರಂತೆ. ಹಂಗಂತ ಎಲ್ಲ ರಾತ್ರಿ ಮಾತಾಡ್ತಿದ್ರು. ಅದು ಯಾರೋ ಮೊಬೈಲ್ನಾಗ ಬಿಟ್ಟವ್ರಂತೆ. ಹಂಗಂತ ನಮ್ಮ ಪಾಪ ಹೇಳ್ತಿರ್ಲಿವ? ನೀನು ಕೇಳಿಸ್ಕೊಂಡ್ಲಾರ್ದ ಮನೆ ಕಂಡಿದ್ದ? ಇಲ್ಲೇ ಹೌದೇನೆ, ನನಗೆ ಕೇಳಿಸ್ಲಿಲ್ಲ ಕಣೆ, ಮನಿಕೊಂಬಿಟ್ಟೆ ನಾನು. ಏನು ಜಯಕ್ಕೋ, ಇಬ್ರು ಏನೇನೋ ಜೋರಾಗಿ ಮಾತಾಡ್ತಿದ್ದೀರಾ? ಏನು ಸಮಾಚಾರ? ಇಲ್ಲೇ ಅಮ್ಮಣ್ಣಿ ನೇತ್ರಮ್ಮ, ಬಾರೆ ಬಾ ಕುತ್ಕೋ ಬಾ. ನಾನೇ ಕರೆಯನ ಅಂತಿದ್ದೆ ನಿನ್ನ. ಬಾ, ಬಂದಿದ್ದು ಒಳ್ಳೇದಾಯ್ತು, ಬಾ ಕುತ್ಕೋ ಬಾ, ಹೇಳ್ತೀನಿ. ಹೇಳ್ ಜಯಕ್ಕ, ಏನು ಸಮಾಚಾರ ಅಂತ? ಇಲ್ಲೇ ಅಮ್ಮಣ್ಣಿ, ಅದೇ ಕಣಿ, ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ಕೊಲೆ ಮಾಡಿ ಸಾಯಿಸ್ಬಿಟ್ಟವ್ರೆ ಅಂತ ಅವಾಗೆಲ್ಲ ಟಿ ವಿಲಿ ಬರ್ತಿರ್ಲಿಲ್ವಾ? ಆ ಹುಡುಗಿನ ಸಾಯಿಸಿದ್ದು ಆ ಊರವರೇ ಯಾರೋ ಗೌಡ್ರಂತೆ. ಭಾರಿ ದೊಡ್ಡ ಮನುಷ್ಯರಂತೆ ಅವರು. ನೀನು ನೋಡ್ಲಿವಾ ಮೊಬೈಲ್ನಾಗೆ? ಅದೇನು ಜಯಕ್ಕ, ನಾನು ನೋಡಿದೆ ರಾತ್ರಿ, ನನ್ನ ಮೊಬೈಲ್ನಲ್ಲಿ ನೋಡಿದೆ ನಾನು. ಯಾರೋ ಹೆಸರು ಸಮೀರ್ ಅಂತ ಒಬ್ಬ ಹುಡುಗ. ಆ ಹುಡುಗ ವಿಡಿಯೋ ಮಾಡಿ ಬಿಟ್ಟವನಿ. ಅದು ಬರೀ ಅದು ಒಂದೇ ಅಲ್ಲ. ಅವಳು ಹುಡುಗಿ ಹೆಸರು ಸೌಜನ್ಯನೇನೋ. ಆ ಬರೀ ಆ ಹುಡುಗಿದು ಒಂದೇ ಅಲ್ಲ ಕೇಸು, ಇನ್ನೂ ಮಸ್ತಾಗವಂತೆ 4-5. ಆ 4-5 ಎಲ್ಲ ಹಿಂಗೆ ಮಾಡಿ ನೇನೇ ಆ ಊರವರೇ ಯಾರೋ ಮಾಡಿರೋದಂತೆ. ಇಲ್ಲೇ ಕಣೆ ಅಮ್ಮಯ್ಯ, ನಾನು ನೋಡಿದೆ ರಾತ್ರಿ, ನಮ್ಮ ಪಾಪ ತೋರಿಸ್ತಾ ಮೊಬೈಲ್ನಾಗೆ, ನೋಡಜ್ಜಿ ಹಿಂಗೈತೆ ಅಂತ. ಅದು ಅಲ್ಲದೇನೆ ಆ ಧರ್ಮಸ್ಥಳ ದೇವಸ್ಥಾನ ನಮ್ಮ ದೇವ್ರಲ್ವಂತೆ, ಹಿಂದೂಗಳದಲ್ವಂತೆ, ಅದು ಜೈನರದಂತೆ ಅಂತ ಹೇಳೋರಂತೆ. ನಾವು ನೋಡಿದ್ರೆ ಇಷ್ಟು ದಿನ ಅದೆಲ್ಲ ನಮ್ಮದು ಹಿಂದೂ ದೇವಸ್ಥಾನ ಅಂತ ನಾವು ಅನ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾವ್ರಲ್ಲೇ, ಏನೇ ಇದು ನಿಜಾನ ಸುಳ್ಳೆ? ಅಯ್ಯೋ ಜಯಕ್ಕ, ಅದು ಏನು ಕತೆನೋ. ಆ ದೊಡ್ಡ ವಿಷಯ ಅಂತ ಅಂದ್ಬಿಟ್ಟು ಇನ್ನೂ ಬೇಜಾನ್ ಜನ ವಿಡಿಯೋ ಮಾಡಿದ್ರಂತೆ. ಅವರೆಲ್ಲರನ್ನೂ ಬೆದರಿಸಿ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ಟವ್ರಂತೆ. ಪಾಪ ಈ ಹುಡ್ಗಂಗೆ ಏನು ಮಾಡ್ತಾರೋ ಏನೋ. ಏನ್ರಿ ಅದು ಜಯಕ್ಕ, ಇಷ್ಟೊಂದು ಬ್ಯುಸಿಯಾಗಿ ಮಾತಾಡ್ತಾ ಇದ್ದೀರಾ ಇಬ್ರು? ಬಾರೆ ಫಾತಿಮಾ, ಬಾ ಕುತ್ಕೋ ಬಾ. ರಾಧಮ್ಮ ನೀನು ಬಂದ, ಬಾ ಕುತ್ಕೋ ಬಾ. ಅಂದಂಗೆ ಜಯಕ್ಕ, ವಿಷಯ ಗೊತ್ತಾಯ್ತೇನು ನಿಮ್ಗೂ? ಮೊಬೈಲ್ನಾಗ ಬಿಟ್ಟವ್ರಲ್ಲ, ನೋಡಿದ್ರ ನೀವೆಲ್ಲ? ಕಣೆ ರಾಧಮ್ಮ, ಅದ್ರ ಬಗ್ಗೆನೇ ಮಾತಾಡ್ತಾ ಕುಂತಿದ್ವಿ. ನೋಡ್ರಿ ಜಯಕ್ಕ, ಹೆಂಗಾಗ್ಬಿಟ್ಟಿದೆ ಅಲ್ಲಿ. ಪಾಪ ಆ ಹುಡುಗಿಗೆ ಭಾಳ ಅನ್ಯಾಯ ಆಗೈತೆ. ಯಾರ ಕಡೆಯಿಂದನೂ ನ್ಯಾಯನೇ ಸಿಗಲಿಲ್ಲ. ಅಯ್ಯೋ ಕಣೆ ಫಾತಿಮಾ, ಅಲ್ಲಿ ಎಲ್ಲ ದೊಡ್ಡವರೇ ಭಾಗಿಯಾಗೋರಂತೆ ಕೆಲಸದಲ್ಲಿ. ತಗೋ, ಅದಕ್ಕೇನೆ ಯಾವ ಕೆಲಸನೂ ಮುಂದಕ್ಕೆ ಗೊತ್ತಿಲ್ಲ. ಅಯ್ಯೋ ಇದು ಒಂದೇ ಅಲ್ಲ ಕಣ್ ಜಯಕ್ಕೋ, ಎಷ್ಟೊಂದು ವಿಚಾರದಲ್ಲೂ ಹಿಂಗೆ ಮಾಡೋರಂತೆ. ಆ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರಂತೆ. ಯಾರನ್ನ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಅವ್ರ ಮೇಲೇನೇ ಕೇಸ್ ಹಾಕ್ಬಿಟ್ಟು ಅವ್ರನ್ನೇ ಅರೆಸ್ಟ್ ಮಾಡಿಸ್ತಾರಂತೆ. ಹಂಗೆ ಮಾಡ್ತಾವ್ರಂತೆ. ಅಯ್ಯೋ ಎಂಥ ಜನ ಅವ್ರ ಜಯಕ್ಕ ಇನ್ನು ಪ್ರಪಂಚದಲ್ಲಿ. ಅಲ್ಲ ಕಣ್ರಮ್ಮ, ಆ ಊರಿನ ದೊಡ್ಡವರು ಅಂತಂದ್ರೆ ಯಾರಿರ್ಬೋದು? ಅಯ್ಯೋ ಯಾರೋ ಕಣ್ರಂಗಜ್ಜ. ಆ ವಿಡಿಯೋದಲ್ಲಿ ಪಾಪ ಹುಡುಗಂಗೆ ಹೆಸ್ರು ಹೇಳಿದ್ರೆ ಇನ್ನು ಹುಡುಗಂಗೆ ಏನು ಮಾಡ್ತಾರೋ ಏನೋ ಅಂತಂದ್ಬಿಟ್ಟು ಹುಡುಗ ಇಂಥವ್ರೆ ಅಂತ ಹೆಸ್ರು ಹೇಳಿಲ್ಲ. ಗೌಡ್ರು ಮನೆತನ ಅಂತ ಹೇಳೋನಿ. ಆ ಹುಡುಗ ನೋಡಬೇಕು ಇನ್ನು ಪಾಪ ಹುಡುಗಿಗೆ ಇವಾಗಲೂ ನ್ಯಾಯ ಸಿಗ್ತದೋ, ಇಲ್ಲಾಂದರೆ ಆ ಹುಡುಗಂಗೂ ಏನಾನ ಮಾಡ್ಬಿಡ್ತಾರೋ ಏನೋ, ವಿಡಿಯೋ ತಿರ್ಗಾ ತೆಗಿಸ್ಬಿಡ್ತಾರೋ ಏನೋ, ಏನು ಮಾಡ್ತಾರೋ ನೋಡಬೇಕು. ಇಲ್ಲ ನೇತ್ರಾಜಿ, ನಿನ್ನೆ ಇದ್ದಿದ್ದು ವಿಡಿಯೋ ಬೆಳಗ್ಗೆ ಇರಲಿಲ್ವಂತೆ. ನಮ್ಮದು ಮನೆಯದು ಯಜಮಾನರು ನೋಡೋಕ್ಕೆ ಅಂತ ಹೋಗಿದ್ರು, ಮೊಬೈಲಲ್ಲಿ ತೆಗೆದು ನೋಡಿದ್ರು. ಅದು ವಿಡಿಯೋ ಏನೋ ಪ್ರೈವೇಟ್ ಆಗಿಬಿಟ್ಟಿದೆ, ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಹೌದೇನೆ ಫಾತಿಮಾ? ಅಯ್ಯೋ ಹಂಗಾರೆ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ಟವ್ರ ಕಣಿ. ಯಾರೋ ದೊಡ್ಡವರೇ ಇಲ್ವಾ, ಅದಕ್ಕೇನೆ ಪೊಲೀಸ್ ಕೈಯಿಂದ ಅವ್ರ ಕಡೆಯಿಂದ ಬೆದರಿಕೆ ಹಾಕ್ಸಿ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ಟವ್ರು ಅನಿಸ್ತದ ಕಣಿ. ಆದರೂ ಪಾಪ ಕಣ್ರಿ, ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಆ ಮಂಜುನಾಥ ಸ್ವಾಮಿ ಇವಾಗಲಾದರೂ ಕಂಡುಬಿಟ್ಟು ಅವಳ ಸಾವಿಗೆ ಒಂದು ನ್ಯಾಯ ಸಿಗಿಸ್ಬೇಕು. ಅದು ಯಾವಾಗ ನ್ಯಾಯ ಸಿಗ್ತೈತೋ ಏನೋ ರಾಧಕ್ಕ. ನಮ್ಮಪ್ಪ ಮಂಜುನಾಥ ಸ್ವಾಮಿ ಇರೋ ಊರಲ್ಲೇ ಹಿಂಗೆ ಅಂತಂದರೆ ಇನ್ನು ನಮ್ಗಳ ಕತೆ ಕೇಳಬೇಕಾ? ಅಯ್ಯೋ ಏನೋ ಕಣ್ರಿ ಅಮ್ಮಯ್ಯ, ಪಾಪ ಆ ಹುಡುಗಿ ಅಂತೂ ಓದ್ಲು. ಆ ಹುಡುಗಿ ಸಾವಗನ ನ್ಯಾಯ ಸಿಗಬೇಕು. ಆದರೂ ಜಯಕ್ಕ, ಇಂಥದನ್ನೆಲ್ಲ ನೋಡ್ತಿದ್ರೆ ಒಂದೊಂದ್ಸಲ ದೇವರೇ ಇಲ್ವೇನೋ ಅಂತ ಅನ್ನಿಸ್ಬಿಡ್ತೈತೆ ಜಯಕ್ಕ. ಮೊನ್ನೆ ದಿವಸ ಏನಾಯ್ತು ಗೊತ್ತಾ, ನಮ್ಮೂರು ಗ್ರಾಮ ದೇವತೆಗೆ ಕೈ ಮುಕ್ಕೊಂಡು ಹೋಗ್ಬೇಕಾದ್ರೆ, ಕೈ ಮುಕ್ಕೊಂಡು ಒಂದು ಗಾಡಿ ಒಳಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ, ಅಷ್ಟು ದೂರ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿ ಹೋಗೋ ವರ್ಷನಾಗಲೇ ಆ ಕಡೆಯಿಂದ ಕಾರಿ ಬಂದು ಕುಟ್ಕೊಂಡು ಹೊರಟೋಗಿ ಅಲ್ಲೇ ಸತ್ತೋದ್ರು ಗಂಡ ಹೆಂಡತಿ ಇಬ್ರು. ಆ ತಾಯಿ ನಮ್ಮಮ್ಮ ಹೋಗಿ ಅವ್ರನ್ನ ಕಾಪಾಡೋಕ್ಕಾಗಲಿಲ್ವಾ, ಅವ್ರನ್ನ ಉಳ್ಸೋಕ್ಕಾಗಲಿಲ್ವಾ? ಅಯ್ಯೋ ಜಯಕ್ಕ, ಒಂದೊಂದ್ಸಲ ಇತ್ತೀಚೆಗಂತೂ ಭಾಳ ಆಕ್ಸಿಡೆಂಟ್ಗಳು ಆತಾವಪ್ಪ. ಬರೀ ಆಕ್ಸಿಡೆಂಟು, ಎಲ್ಲನ ಕೇಳು. ಆ ಗಾಡಿ ಗುದ್ದಿ ಸತ್ತೋದ್ರು, ಈ ಗಾಡಿ ಗುದ್ದಿ ಅಲ್ಲಿ ಸತ್ತೋದ್ರು. ಇದೇ ಕೇಳಿ ಸಾಕಾಗ್ಬಿಟ್ಟೈತೆ. ಆದರೂ ಅಮ್ಮಯ್ಯ, ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಯಲೇಬೇಕು. ಆದ್ರೂ ಅನ್ಯಾಯದ ಸಾವು ಮಾತ್ರ ಯಾರಿಗೂ ಬರಬಾರ್ದು. ಕುಂತಿತ್ತವಳೆ ಪ್ರಾಣ ಹೊರಟೋದ್ರೆ ಅದೊಂಥರ. ಇನ್ನೂ ಭಾಳ ಬದುಕಬೇಕಾಗಿರೋ ಮಕ್ಕಳು
ಬೆಳೆದು ಇನ್ನೂ ದೊಡ್ಡವರಾಗಿ ಬಾಳಿ ಬದುಕಬೇಕಾಗಿರೋಂಥ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹತ್ತೋದ್ರೆ ಏನು ಕತೆ. ಇನ್ನು ನಮ್ಮಂಥವ್ರಿಗೆ ನಾವು ಸಾವು ಬರಲಿ ಬೇಕಾದ್ರೆ. ನಮ್ಮದೇನು ಎಲ್ಲ ಆಯಿತು, ಮಕ್ಕಳು ನೋಡ್ದೋ ಮೊಮ್ಮಕ್ಕಳು ನೋಡ್ದೋ ಎಲ್ಲ ಆಯಿತು. ನಮ್ಮಂಥವ್ರನ್ನ ಕರ್ಕೊಳೋದು ಬಿಟ್ಬಿಟ್ಟು ಇನ್ನು ಭಾಳ ಬದುಕಬೇಕಾಗಿರೋ ಮಕ್ಕಳನ್ನ ಶಿವಪ್ಪ ಬೇಗ ಕರ್ಸ್ಕೊಂಡ್ಬಿಡ್ತಾನೆ. ಹ್ಞೂ ಕಣ್ರಿ ಜಯಕ್ಕ, ನಾನು ಮೊನ್ನೆ ನೋಡಿದೆ ಟಿ ವಿನಲ್ಲಿ. ಸ್ಕೂಲ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಹಿಂದೆಯಿಂದ ಒಂದು ಟ್ಯಾಕ್ಟ್ರ್ ಬಂದ್ಬಿಟ್ಟು ಆ ಹುಡುಗಿದು ತಲೆ ಮೇಲೇ ಹರಿದ್ಬಿಡ್ತಂತೆ. ಅಯ್ಯೋ ಪಾಪ ರೀ, ಅದನ್ನಂತೂ ನೋಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ ಅಂಥವೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತದಮ್ಮ. ಅದೇನೋ ನಿಜ ಬಿಡು ಪಾಪ, ಅವ್ರ ಮನೆ ಕಷ್ಟ ಹೇಳೋಕ್ಕಾಗಲ್ಲ ಅಂಥ ಟೈಮಲ್ಲಿ. ಒಟ್ಟಿನಲ್ಲಿ ಜಯಕ್ಕ, ಅದು ಏನಾರ ಆಗಲಿ, ಈ ಸೌಜನ್ಯನ ಕೇಸ್ನಾಗೆ ಇನ್ನೂ ಎಂತೆಂಥ ದೊಡ್ಡ ದೊಡ್ಡ ಕೇಸ್ನಲ್ಲೆಲ್ಲ ಆ ಊರಿನ ದೊಡ್ಡ ಗೌಡ್ರು ಯಾರು ಅವ್ರು ನೋಡು, ಅವ್ರಿಗೆ ಸಿಗಾಕೊಂಡು ಅವ್ರಿಗೆ ತಕ್ಕ ಶಿಕ್ಷೆ ಆದ್ರೇನೇ ಆ ಹುಡುಗಿಗೊಂದು ನ್ಯಾಯ ಅಂತ ಸಿಗೋದು. ಅಯ್ಯೋ ಆದರೂ ಒಂದೊಂದ್ಸಲ ಅನ್ನಿಸ್ತೈತೆ ಅವ್ರು ದುಡ್ಡಿರೋರು ಏನು ಬೇಕಾದರೂ ಮುಚ್ಚಾಕ್ತಾರೆ, ಹೆಂಗೆ ಬೇಕಾದರೂ ಮುಚ್ಚಾಕ್ತಾರೆ ಅಂತ. ಆದರೂ ನೋಡ್ಬೇಕು ಏನಾಗ್ತದೆ ಅಂತ. ಆದರೆ ಪಾಪ ಕಣ್ರಿ, ಆ ಹುಡುಗ ಇವಾಗ ವಿಡಿಯೋ ಹಾಕೋನಲ್ಲ, ಆ ಹುಡುಗಂಗೆ ಏನು ಮಾಡ್ಬಿಡ್ತಾರೋ ಅಂತ ಒಂದು ಕಡೆ ಭಯ ಆಗ್ತೈತಿ ಇವಾಗ. ಆ ಹುಡ್ಗಂಗೆ ಏನೂ ಆಗೋದು ಬಿಡಬಾರ್ದು. ಇವಾಗ ಇಷ್ಟೆಲ್ಲ ಆಗದೆ ಅಂದಮೇಲೆ ಜನಗಳು ಆ ಹುಡ್ಗನ ಪರ ಎದ್ದು ನಿಂತ್ಕೊಬೇಕು. ಅವ್ನಿಗೇನಾಗಕ್ಕೂ ಬಿಡಬಾರ್ದು ಜನ. ಸುಮ್ಮನೆ ನಾವು ಇಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ. ಪಾಪ ಹುಡುಗ ಎಷ್ಟೊಂದು ಕಷ್ಟಪಟ್ಟು ಮುಂದಕ್ಕೆ ಹೋಗಿ ಎಲ್ಲ ಕಂಡಿಡ್ದವನಿ, ನಾವು ಅವನಿಗೆ ಸಪೋರ್ಟಾಗಿ ನಿಲ್ಲಬೇಕು. ಎಲ್ಲ ಸರಿ ಕಣ್ರಂಗಜು, ಆದ್ರೂ ಏನೇನು ಮಾಡ್ತಾರೋ ದೊಡ್ಡ ದೊಡ್ಡ ಜನ ಏನು ಮಾಡ್ತಾರೋ ಏನೋ ಪಾಪ ಹುಡುಗನ್ನ. ಆದ್ರೂ ಜಯಕ, ಆ ಹುಡುಗನ ಧೈರ್ಯ ಮಾತ್ರ ಮೆಚ್ಚಲೇಬೇಕು ನೋಡು. ಎಷ್ಟೆಲ್ಲ ಆದ್ರೂ ಆ ಹುಡುಗ ಎಂಥ ದೊಡ್ಡವರನ್ನ ಇರಲಿ ಅಂತಂದ್ಬಿಟ್ಟು ವಿಡಿಯೋ ಮಾಡಿ ಜನಗಳಿಗೆ ತಲುಪಿಸೋನಲ್ಲ. ನೋಡು, ಅವ್ನು ಮೆಚ್ಚಲೇಬೇಕು ನೋಡು ಅವ್ನ ಕೆಲಸಕ್ಕೆ. ನಿಜ ಕಣೆ ನೇತ್ರಮ್ಮ ಪಾಪ, ನಿಜ. ಆ ಹುಡುಗನ ಧೈರ್ಯ ಮಾತ್ರ ಮೆಚ್ಚಲೇಬೇಕು ನೋಡು. ಅಯ್ಯೋ ಹೆಣ್ಮಕ್ಳು ಇವಾಗಿನ ಕಾಲದಲ್ಲಿ ಮನೆಯಿಂದ ಆಚೆಗೆ ಹೋಗೋದೇ ಕಷ್ಟ. ಮನೆಯಿಂದ ಆಚೆ ಕಾಲು ತೆಗ್ದಿಕ್ಕದು ಹೆಂಗೆ ಅಂತ ಯೋಚನೆ ಮಾಡ್ಬೇಕು ಹೆಣ್ಮಕ್ಳು ಪಾಪ. ಅಯ್ಯೋ ಕಣ್ ಜಯಕ್ಕ, ಅದೇನೋ ನಿಜ ಪಾಪ, ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋದೇ ಕಷ್ಟ ಆಗ್ಬಿಟ್ಟೈತಿ ಇವಾಗ. ಹ್ಞೂ ಕಣ್ರಿ, ಅದು ಹುಡುಗ ಮೊಬೈಲಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದಾನಲ್ಲ, ಆ ವಿಡಿಯೋನ ಡಿಲೀಟ್ ಮಾಡಿಸ್ಬಿಡ್ತಾರಂತೆ. ಅವರೇ ಯಾರೋ ದೊಡ್ಡವರು ಡಿಲೀಟ್ ಮಾಡಿಸ್ಬಿಡ್ತಾರೆ. ತಿರ್ಗಾ ವಿಡಿಯೋ ಸಿಗುತ್ತೋ ಇಲ್ವೋ ಅಂತೆಲ್ಲ ಮಾತಾಡ್ತಾ ಇದ್ರು ಊರಲ್ಲಿ. ಅದಕ್ಕೆ ನಮ್ಮದು ಯಜಮಾನ ವಿಡಿಯೋನ ಡೌನ್ಲೋಡ್ ಮಾಡಿದ್ದಾರೆ, ನನ್ನ ಫ್ರೆಂಡ್ ಒಬ್ಬರು, ಅವ್ರ ಹತ್ರ ಕಳಿಸ್ಕೊಂತೀನಿ ಅಂತ ಹೇಳ್ತಿದ್ರು. ಏನಾರ ಆಗಲಿ ಕಣ್ರಿ ಅಮ್ಮಯ್ದಿರ, ಇನ್ನು ಸತ್ತೋದಳಂತೂ ವಾಪಸ್ ಬರಲ್ಲ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವಳ ಸಾವಿಗೆ ನ್ಯಾಯ ಸಿಗಲೇಬೇಕು ನೋಡ್ರಿ. ಅಯ್ಯೋ ನಾವು ಹಂಗೆ ಅನ್ಕೊಂತೀವಿ ಜಯಕ್ಕ. ನ್ಯಾಯ ಸಿಗ್ತದೋ ಇಲ್ಲ ಈ ಕೇಸ್ ನಿಂಗೆ ಮುಚ್ಚಾಕ್ತಾರೋ, ಎಲ್ಲ ದೊಡ್ಡ ದೊಡ್ಡವ್ರ ಕೈವಾಡ ಐತೆ ಅಂದಮೇಲೆ ಹಂಗೆ ಸೈಲೆಂಟಾಗಿ ಮುಚ್ಚಾಕ್ಬಿಡ್ತಾರೆ. ನೋಡೋಣ ತಾಳೆಮಯ್ಯ, ಯಾರೂ ಹಂಗೆ ಹೋಗೋಕ್ಕಾಗಲ್ಲ. ಅವ್ರು ಮಾಡಿ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು. ಸ್ವಲ್ಪ ತಡ ಆಗ್ಬೋದು, ಇವತ್ತಲ್ಲ ನಾಳೆ ಅವ್ರ ಕರ್ಮಕ್ಕೆ ತಕ್ಕಂಗೆ ಅದೇ ಆತದ ನೋಡು. ಆವಾಗಿನ ಕಾಲ ಎಲ್ಲ ಇತ್ತು, ನಾನು ಮಾಡಿದ್ರೆ ನನ್ನ ಮಕ್ಕಳಿಗೆ ಇರಿಸ್ತದೆ ಅಂತ. ಇವಾಗ ಹಂಗೆಲ್ಲ ಏನಿಲ್ಲ, ನಾವೇನು ಮಾಡ್ತೀವೋ ಅದಕ್ಕೆ ನಾವಿಲ್ಲಿ ಅನುಭವಿಸ್ಬಿಟ್ಟೆ ಹೋಗ್ಬೇಕು. ಮತ್ತೀಗ ಎಲ್ಲರೂ ಹಂಗೇನೇನೆ, ಎಂಥ ದೊಡ್ಡವರಾದರೂ ಅಷ್ಟೇ, ಎಂಥ ಸಣ್ಣವರಾದರೂ ಅಷ್ಟೇ, ಒಂದಲ್ಲ ಒಂದಿನ ಸಾಯಬೇಕು. ಆದರೆ ಸಾಯೋದಕ್ಕಿಂತ ಮುಂಚೆ ಅವ್ರು ಮಾಡಿರೋ ಕೆಲಸಗಳಿಗೆಲ್ಲ ಅನುಭವಿಸ್ಬಿಟ್ಟೆ ಸಾಯೋದು.